ನಮಸ್ಕಾರ. ಕೆಐಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ? ಹಾಗಿದ್ರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಸಿಲೆಬಸ್ ನೋಡಿ ಸ್ವಲ್ಪ ಗೊಂದಲ ಆಗೋದು ಸಹಜ. ಆದ್ರೆ ಚಿಂತೆ ಬೇಡ. ಈ ವಿಶ್ಲೇಷಣೆಯಲ್ಲಿ ನಾವು ಈ ಸಂಪೂರ್ಣ ಪಠ್ಯಕ್ರಮವನ್ನ ಹಂತ ಹಂತವಾಗಿ ವಿಂಗಡಿಸಿ ಎಲ್ಲವನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಮೊದಲ ನೋಟಕ್ಕೆ ಇದೊಂದು ದೊಡ್ಡ ಲಿಸ್ಟ್ ತರಾನೇ ಕಾಣಿಸುತ್ತೆ ಅಲ್ವಾ? ಆದರೆ ನಾವು ಇದನ್ನ ಒಟ್ಟಿಗೆ ಬಿಡಿಸ್ತಾ ಹೋದ್ರೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಈ ವಿಶ್ಲೇಷಣೆ ಮುಗಿಯುವಷ್ಟರಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ಒಂದು ಪಕ್ಕಾ ಐಡಿಯಾ ಬಂದಿರುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ನಮ್ಮ ಈ ಚರ್ಚೆಯನ್ನ 5 ಮುಖ್ಯ ಭಾಗಗಳಾಗಿ ನೋಡೋಣ. ಫಸ್ಟ್, ಪರೀಕ್ಷೆಯ ರಚನೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಎಲ್ಲರಿಗೂ ಕಾಮನ್ ಆಗಿರುವ ಪೇಪರ್ 1, ನಂತರ ಪ್ರಿನ್ಸಿಪಲ್, ಟೀಚರ್ಸ್ ಮತ್ತೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇರೋ ಸ್ಪೆಷಲ್ ಪೇಪರ್ಗಳ ಬಗ್ಗೆ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ನಿಮ್ಮ ಪರೀಕ್ಷೆಯ ಮಾರ್ಗಸೂಚಿ ನೋಡಿ. ಯಾವುದೇ ಪರೀಕ್ಷೆಗೆ ರೆಡಿಯಾಗುವಾಗ ಅದರ ಸ್ಟ್ರಕ್ಚರ್ ಅಥವಾ ರಚನೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅದನ್ನ ತಿಳ್ಕೊಂಡ್ರೆ ಅರ್ಧ ಕೆಲಸ ಮುಗಿದ ಹಾಗೆ. ಈ ಪರೀಕ್ಷೆದು ತುಂಬಾನೇ ಸಿಂಪಲ್ ಆದ 2 ಭಾಗದ ಸ್ಟ್ರಕ್ಚರ್ ಇದೆ. ಇದರ ರಚನೆ ತುಂಬಾ ಸಿಂಪಲ್. ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ಮೊದಲು ಎಲ್ರಿಗೂ ಒಂದೇ ಇರೋ ಪೇಪರ್ 1 ಬರಿಬೇಕು. ಅದಾದ್ಮೇಲೆ ತಾವು ಅಪ್ಲೈ ಮಾಡಿರೋ ಹುದ್ದೆ ಯಾವುದು ಅದಕ್ಕೆ ತಕ್ಕ ಹಾಗೆ ಒಂದು ಸ್ಪೆಷಲ್ ಪೇಪರ್ ಇರುತ್ತೆ. ಅಷ್ಟೇ, ಇದೇ ಇದರ ಬೇಸಿಕ್ ಸ್ಟ್ರಕ್ಚರ್. ಹಾಗಾದ್ರೆ ಈ ಎಲ್ಲರಿಗೂ ಕಾಮನ್ ಆಗಿರೋ ಪೇಪರ್ 1 ಅಲ್ಲೇನಿದೆ ಬನ್ನಿ ನೋಡೋಣ. ನೀವು ಯಾವುದೇ ಹುದ್ದೆಗೆ ಅರ್ಜಿ ಹಾಕಿರ್ಲಿ, ಈ ಪತ್ರಿಕೆ ನಿಮ್ಮ ತಯಾರಿಯ ಫೌಂಡೇಶನ್ ಇದ್ದ ಹಾಗೆ. ಪೇಪರ್ 1 ನಿಮ್ಮ ಜನರಲ್ ಎಬಿಲಿಟಿಯನ್ನ ಟೆಸ್ಟ್ ಮಾಡುತ್ತೆ. ಇದರಲ್ಲಿ ಜನರಲ್ ಅವೇರ್ನೆಸ್, ತಾರ್ಕಿಕ ಸಾಮರ್ಥ್ಯ, ಸಂಖ್ಯಾತ್ಮಕ ಕೌಶಲ್ಯ, ಮೆಂಟಲ್ ಎಬಿಲಿಟಿ, ಟೀಚಿಂಗ್ ಆಪ್ಟಿಟ್ಯೂಡ್ ಅಷ್ಟೇ ಅಲ್ಲ, ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ ಮತ್ತೆ ಕೊನೆಗೆ ಜನರಲ್ ನಾಲೆಜ್ ಕೂಡ ಇದೆ. ಅಂದ್ರೆ ಒಬ್ಬ ಅಭ್ಯರ್ಥಿಯ ಒಟ್ಟಾರೆ ಸ್ಕಿಲ್ಸ್ ಅನ್ನ ಇಲ್ಲಿ ಚೆಕ್ ಮಾಡ್ಲಾಗತ್ತೆ. ಈ ಎಲ್ಲಾ ವಿಷಯಗಳಲ್ಲಿ ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನ ಅನ್ನೋ ವಿಭಾಗಕ್ಕೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಇದರ ಸಿಲೆಬಸ್ ತುಂಬಾನೇ ದೊಡ್ಡದಿದೆ, ಅದಕ್ಕೆ ಜಾಸ್ತಿ ಓದ್ಬೇಕಾಗತ್ತೆ. ಈ ಜನರಲ್ ನಾಲೆಜಲ್ಲಿ ಸುಮಾರು 12 ಪಾಯಿಂಟ್ಗಳಿವೆ. ಅದನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳಕ್ಕೆ ನಾವದನ್ನ 5 ಮೇನ್ ಗ್ರೂಪ್ಸ್ ಆಗಿ ವಿಂಗಡಿಸಬಹುದು. ಮೊದಲನೇದು ಹಿಸ್ಟ್ರಿ ಮತ್ತೆ ಕಲ್ಚರ್, ಎರಡನೇದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೂರನೇದು ಭಾರತ ಮತ್ತು ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಷಯಗಳು, ನಾಲ್ಕನೇದು ಸ್ಪೋರ್ಟ್ಸ್, ಅವಾರ್ಡ್ಸ್, ಫೇಮಸ್ ಪರ್ಸನಾಲಿಟೀಸ್, ಕೊನೆಯದಾಗಿ ಕರೆಂಟ್ ಅಫೇರ್ಸ್. ಈ ರೀತಿ ಗ್ರೂಪ್ ಮಾಡ್ಕೊಂಡ್ರೆ ಓದೋಕೆ ಒಂದು ಸ್ಟ್ರಕ್ಚರ್ ಸಿಗುತ್ತೆ ಅಲ್ವಾ? ಸರಿ, ಕಾಮನ್ ಪೇಪರ್ ಬಗ್ಗೆ ನೋಡಿದ್ವಿ. ಈಗ ಒಂದೊಂದೇ ಹುದ್ದೆಯ ಸ್ಪೆಸಿಫಿಕ್ ಪೇಪರ್ಗಳನ್ನ ನೋಡೋಣ. ಮೊದಲಿಗೆ ಪ್ರಾಂಶುಪಾಲರ ಹುದ್ದೆ. ಈ ಹುದ್ದೆಗೆ ಒಂದಲ್ಲ 2 ವಿಶೇಷ ಪತ್ರಿಕೆಗಳಿವೆ. ಹೌದು, ಪ್ರಾಂಶುಪಾಲರ ಹುದ್ದೆಗೆ ಅಪ್ಲೈ ಮಾಡಿರೋರು ಶಿಕ್ಷಣ 1 ಮತ್ತೆ ಶಿಕ್ಷಣ 2 ಅಂತ 2 ಬೇರೆ ಬೇರೆ ಪೇಪರ್ಗಳನ್ನೂ ಎದುರಿಸಬೇಕು. ಒಂದು ಪೇಪರ್ ಶಾಲೆಯ ಆಡಳಿತದ ಬಗ್ಗೆ ಇದ್ರೆ, ಇನ್ನೊಂದು ಶಿಕ್ಷಣ ಕ್ಷೇತ್ರದ ವಿಶಾಲವಾದ ಪರಿಕಲ್ಪನೆಗಳ ಬಗ್ಗೆ ಇರುತ್ತೆ. ಈಗ ಇವುಗಳ ಡೀಟೇಲ್ಸ್ ನೋಡೋಣ. ಶಿಕ್ಷಣ 1 ಪತ್ರಿಕೆಯು ಶಾಲಾ ನಾಯಕತ್ವದ ಪ್ರಾಕ್ಟಿಕಲ್ ಸೈಡ್ ಮೇಲೆ ಫೋಕಸ್ ಮಾಡುತ್ತೆ. ಅಂದ್ರೆ ಶೈಕ್ಷಣಿಕ ಆಡಳಿತ, ಕಲಿಕೆಯ ಸೈಕಾಲಜಿ ಮತ್ತು ಮುಖ್ಯವಾಗಿ ಕರ್ನಾಟಕದಲ್ಲಿರೋ ಹೊಸ ಶೈಕ್ಷಣಿಕ ಯೋಜನೆಗಳು ಯಾವುವು ಅನ್ನೋ ವಿಷಯಗಳಿರ್ತವೆ. ಒಬ್ಬ ಪ್ರಾಂಶುಪಾಲರಿಗೆ ಡೇ ಟು ಡೇ ಮ್ಯಾನೇಜ್ಮೆಂಟ್ಗೆ ಬೇಕಿರೋ ಜ್ಞಾನವನ್ನ ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಇನ್ನು ಶಿಕ್ಷಣ 2 ಪತ್ರಿಕೆ ಕಡೆ ಬಂದ್ರೆ ಇದು ಸ್ವಲ್ಪ ಬ್ರಾಡ್ ಆಗಿದೆ. ಇದರಲ್ಲಿ ರಾಷ್ಟ್ರೀಯ ನೀತಿ, ಕಲಿಯುವವರ ಸೈಕಾಲಜಿ ಮತ್ತು ಬೋಧನೆಯ ತಾತ್ವಿಕ ಅಂಶಗಳು ಅಂತಹ ವಿಷಯಗಳಿರ್ತವೆ. ಇದು ಶಿಕ್ಷಣದ ಬಗ್ಗೆ ಆಳವಾದ ತಿಳುವಳಿಕೆ ಇದೆಯಾ ಅಂತ ಚೆಕ್ ಮಾಡುತ್ತೆ. ಪ್ರಾಂಶುಪಾಲರ ಹುದ್ದೆ ಆಯ್ತು. ಈಗ ಟೀಚಿಂಗ್ ಪೋಸ್ಟ್ಗಳ ಸಿಲೆಬಸ್ ಕಡೆ ಗಮನ ಹರಿಸೋಣ. ಇಲ್ಲಿ ಪ್ರತಿಯೊಬ್ಬ ವಿಷಯ ಶಿಕ್ಷಕರಿಗೂ ಅವರದ್ದೇ ಆದ ಸ್ಪೆಸಿಫಿಕ್ ಸಿಲೆಬಸ್ ಇದೆ. ಇಲ್ಲಿ ನೋಡಿ, ಬೇರೆ ಬೇರೆ ಶಿಕ್ಷಕರ ಹುದ್ದೆಗಳಿಗೆ ಯಾವೆಲ್ಲ ವಿಷಯಗಳು ಮುಖ್ಯ ಅಂತ. ಉದಾಹರಣೆಗೆ, ವಿಜ್ಞಾನ ಶಿಕ್ಷಕರಾಗಬೇಕು ಅಂದ್ರೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅದೇ ಕಂಪ್ಯೂಟರ್ ಶಿಕ್ಷಕರಿಗೆ ಸಿ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್ಸ್ ಬಗ್ಗೆ ಆಳವಾದ ಜ್ಞಾನ ಇರಬೇಕು. ಗಣಿತದಿಂದ ಹಿಡಿದು ದೈಹಿಕ ಶಿಕ್ಷಣದವರೆಗೆ ಪ್ರತಿಯೊಂದು ಹುದ್ದೆಗೂ ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರಲೇಬೇಕು. ಸರಿ, ಈಗ ನಮ್ಮ ಕೊನೆಯ ಕ್ಯಾಟಗರಿಗೆ ಬರೋಣ. ಅದು ಪ್ರಥಮ ದರ್ಜೆ ಸಹಾಯಕ ಕಂಪ್ಯೂಟರ್ ಆಪರೇಟರ್ ಹುದ್ದೆ. ಇದರ ಪಠ್ಯಕ್ರಮ ಒಂದು ಯುನೀಕ್ ಕಾಂಬಿನೇಷನ್. ಈ ಹುದ್ದೆಯ ವಿಶೇಷ ಪತ್ರಿಕೆಯಲ್ಲಿ 3 ಭಾಗಗಳಿವೆ: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಕಂಪ್ಯೂಟರ್ ಜ್ಞಾನಕ್ಕೆ ಜಾಸ್ತಿ ಅಂಕಗಳನ್ನು ಕೊಟ್ಟಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಈ ಜಾಬ್ಗೆ ಟೆಕ್ನಿಕಲ್ ಸ್ಕಿಲ್ಸ್ ಎಷ್ಟು ಮುಖ್ಯ ಅಂತ.
ಈ ಕಂಪ್ಯೂಟರ್ ಜ್ಞಾನ ವಿಭಾಗದಲ್ಲಿ ಕೇವಲ ಬೇಸಿಕ್ಸ್ ಗೊತ್ತಿದ್ರೆ ಸಾಲದು. ಪ್ರೋಗ್ರಾಮಿಂಗ್ ಮತ್ತು ಸಿಸ್ಟಮ್ ಫಂಡಮೆಂಟಲ್ಸ್ ಬಗ್ಗೆ ತುಂಬಾನೇ ಆಳವಾದ ಜ್ಞಾನ ಇರಬೇಕಾಗತ್ತೆ. ಬನ್ನಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಉದಾಹರಣೆಗೆ ಡೇಟಾ ಸ್ಟ್ರಕ್ಚರ್ಸ್ ಅನ್ನೋ ಕಾನ್ಸೆಪ್ಟ್, ಇದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಕಂಪ್ಯೂಟರ್ ಜ್ಞಾನ ಪತ್ರಿಕೆಗೆ ಯಾವ ಲೆವೆಲ್ನ ಟೆಕ್ನಿಕಲ್ ತಿಳುವಳಿಕೆ ಬೇಕು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಇಲ್ಲಿ ಲಿಸ್ಟ್ ಮಾಡಿರೋ ಟಾಪಿಕ್ಸ್ ನೋಡಿ: ಅರೇಸ್, ಲಿಂಕ್ ಲಿಸ್ಟ್ಸ್, ಸ್ಟ್ಯಾಕ್ಸ್, ಟ್ರೀಸ್, ಇದೆಲ್ಲ ಡೇಟಾ ಸ್ಟ್ರಕ್ಚರ್ಸ್ನ ಭಾಗ. ಇವೆಲ್ಲದರ ಬಗ್ಗೆ ಆಳವಾದ ಜ್ಞಾನ ಇರೋದು ಈ ಹುದ್ದೆಗೆ ಅಪ್ಲೈ ಮಾಡಿರೋರಿಗೆ ತುಂಬಾನೇ ಅವಶ್ಯಕ. ಇವೆಲ್ಲ ಪ್ರೋಗ್ರಾಮಿಂಗ್ನ ಮೂಲಭೂತ ಸ್ತಂಭಗಳು. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನೋಟಿಫಿಕೇಷನ್ನಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾಷಾ ಪತ್ರಿಕೆಗಳು ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಒಂದು ಡಿಗ್ರಿ ಮುಗಿಸಿರೋ ವಿದ್ಯಾರ್ಥಿಗೆ ಇರಬೇಕಾದ ಕನಿಷ್ಠ ಗುಣಮಟ್ಟಕ್ಕೆ ಇರುತ್ತೆ ಅಂತ. ಅಂದ್ರೆ ಭಾಷಾಜ್ಞಾನ ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ಹಾಗಾದ್ರೆ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ದನ್ನ ಒಮ್ಮೆ ನೋಡೋದಾದ್ರೆ, ಈ ಸಿಲೆಬಸ್ ನೋಡಕ್ಕೆ ದೊಡ್ಡದಾಗಿ ಕಂಡ್ರೂ ಅದಕ್ಕೊಂದು ಲಾಜಿಕಲ್ ಸ್ಟ್ರಕ್ಚರ್ ಇದೆ. ಪೇಪರ್ 1 ಶುರು ಮಾಡಿ ನೀವು ಅಪ್ಲೈ ಮಾಡಿರೋ ಹುದ್ದೆಯ ಸ್ಪೆಸಿಫಿಕ್ ಪೇಪರ್ವರೆಗೂ ಈಗ ನಿಮ್ಮುಂದೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇದೆ. ಈಗ ನಿಮ್ಮ ಕೈಯಲ್ಲಿ ಪೂರ್ತಿ ಪಠ್ಯಕ್ರಮದ ಒಂದು ನಕ್ಷೆ ಇದೆ. ಹಾಗಾದ್ರೆ ನಿಮ್ಮ ತಯಾರಿ ಎಲ್ಲಿಂದ ಶುರುವಾಗಬೇಕು? ಈ ಮಾಹಿತಿಯನ್ನ ಬಳಸ್ಕೊಂಡು ಇವತ್ತೇ ನಿಮ್ಮ ಅಧ್ಯಯನ ಯೋಜನೆಯನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮ ಯಶಸ್ಸಿನ ಪಯಣಕ್ಕೆ